ಈಗಾಗಲೇ ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿರೋ ದೇವೇಂದ್ರ ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ಒಂಟಿ ಪಕ್ಷಿಯಾಗಿ ನಿನ್ನ ಸ್ನೇಹಿತನ ಸಲುವಾಗಿ ಕಾತರತೆಯಿಂದ ಕಾಯ್ತಿರುವಲ್ಲ ಆ ನಿನ್ನ ಪ್ರೇಮ ದೇವೇಂದ್ರನಿಗಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನನ್ನೇ ಮರೆತು ಮನೆಯಿಂದ ಮನ್ಮಥನಂದು ಆ ದೇವೇಂದ್ರನಿಗೆ ಸಾಗುತ್ತಿದೆ ನಿನ್ನ ಜೀವನ. ಭಾರತಿ, ನಿನಗೆ ಸಿಗುವುದು ಸಿರಿತನವಲ್ಲ, ಸ್ಮಶಾನ. ಪ್ರಕಾಶ್, ಏನ್ ಹೇಳ್ತಾ ಇದೀಯ ನೀನು? ನನ್ನ ದೇವೇಂದ್ರನ ಪ್ರೀತಿಯಲ್ಲಿ ಸಂಪೂರ್ಣ ಖಂಡಿತವಾಗ್ಲೂ ಇಲ್ಲ. ದೇವೇಂದ್ರನಿಗಾಗಿ ನೀನು ಕೊಟ್ಟ ಮಾತಿನಂತೆ ನಿನ್ನ ತಂದೆ ತಾಯಿಯನ್ನು ಉಳಿಸಿಕೊಳ್ಳಲು ಅವನ ಮಾತಿಗೆ ಮಣಿದು ಧರ್ಮಣ್ಣನ ಮನೆಯಲ್ಲಿ ಮುಳ್ಳಾಗಿ ನಡೆಸಿದೆ. ಯಾರ ಸಲುವಾಗಿ ನನ್ನ ಮಾತಿಗೆ ತಕ್ಕಂತೆ ನಡೆದೆಯೋ ಅವನೇ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ಪಾದಕಿ. ಈ ಫೋಟೋ ನೋಡು. ಇಷ್ಟು ದಿನ ಆ ದೇವೇಂದ್ರನ ಮಾತು ಕೇಳಿ ನನ್ನ ತಂದೆ ತಾಯಿಯ ಸಲುವಾಗಿ ಹಾಲು ಜೇನಿನಂತಿದ್ದ ಸಂಸಾರದಲ್ಲಿ ಹುಳಿ ಹಿಂಡಿದ ಪಾಪಿ ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿರಬಾರದು. ಬೇಡ ಭಾರತಿ, ಅನಿವಾರ್ಯವಾಗಿ ಜೀವನವನ್ನು ಕಳೆದುಕೊಳ್ಬೇಡ. ನನ್ನ ಜೀವನದ ಹಾದಿಯೇ ಹದಗೆಟ್ಟು ಹೋಗಿದೆ. ನೀವು ಮತ್ತೆ ಸೃಷ್ಟಿ ಮಾಡ್ತೀರಿ ಅನ್ನೋ ಸಾಹಸ ನಿಮ್ಮಲ್ಲಿದ್ರೆ ಖಂಡಿತ ಬದುಕ್ತೀನಿ. ನನ್ನ ಮಾತಿನಂತೆ ತೆಗೆದುಕೋ ಕೃಷ್ಣ. ಪ್ರೇಮ ನಟನೆಯಲ್ಲಿ ಮುಗಿಸಿಕೊಳ್ಳೆ ಅವನ ಕಥೆ. ಆಮೇಲೆ ಅವನ ಹಣ ಬಂಗಾರ ದೋಚಿಕೊಂಡು ಪರಾರಿಯಾಗಿ ಮುಂಬೈಯಲ್ಲಿ ಹೋಗಿ ವಿಲಾಸಿ ಜೀವನ ಕಳೆಯೋಣ. ಪ್ರಕಾಶ್, ನೀವು ಹೇಳಿದ ಹಾಗೆ ಮಾಡ್ತೀನಿ. ಆದ್ರೆ ನೀವು ನನ್ನನ್ನು ನಂಬಿಸಿ ನಡು ನೀರಿನಲ್ಲಿ ಕೈ ಬಿಟ್ಟು ನನ್ನನ್ನು ಅಪಹಾಸ್ಯ ಮಾಡ್ತೇಲ್ಲ ತಾನೇ? ನಡು ನೀರಿನಲ್ಲಿ ಕೈ ಬಿಡುವ ಮಂಗಮಾನವ ನಾನಲ್ಲ. ಆಡಿದ್ದೆ ಮಾತು, ಕೊಟ್ಟಿದ್ದೆ ವಚನ. ನನ್ನ ಮಾತನ್ನೇನೆಂದು ನಂಬಿಕೆ ಇದ್ದರೆ ಇದೇ ಖುಷಿಯಿಂದ ನನ್ನನ್ನು ಕೊಲೆ ಮಾಡು. ತಿಳಿದೆ? ನಿಮ್ಮ ಮಾತು ನನಗೆ ಅರ್ಥ ಆಯ್ತು. ನೀವು ಅಂತವರಲ್ಲ. ಇದೇ ಪಿಸ್ತೂಲಿನಿಂದ ಆ ದೇವೇಂದ್ರನ ಸಾವನ್ನ ನಾನೇ ದೇವೇಂದ್ರನನ್ನ ಸಾಯಿಸಿ ಈ ನಿಮ್ಮ ಪಾದಕ್ಕೆ ಪಣಿಪಾತ್ರಳಾಗ್ತೀನಿ. ಭಾರತಿ, ಇದ್ದರೆ ನಿನ್ನಂತ ಹೆಣೆಯಬೇಕು. ನನ್ನ ಮನ ಪ್ರೀತಿಯಲ್ಲಿ ಮನೆ ಮಾಡಿತು.